ಗ್ರಾಮೀಣ ಪ್ರತಿಭೆ ಕೀರ್ತನಾಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನ. ಕೃಷ್ಣರಾಜಪೇಟೆ ಪಟ್ಟಣದ ಸ್ಕಾಲರ್ಸ್ ಪಿಯು ಪದವಿ ಪೂರ್ವ ಕಾಲೇಜಿನ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿಯಾದ ಕೀರ್ತನರವರಿಗೆ ಪದವಿ ಪೂರ್ವ ಕಾಲೇಜುಗಳ ರಾಜ್ಯ ಮಟ್ಟದ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಬಂಧ ಸ್ಪರ್ಧೆಯಲ್ಲಿ 3ನೇ ಸ್ಥಾನವನ್ನ ಪಡೆದು ಸಾಧನೆ ಮಾಡಿದ ಗ್ರಾಮೀಣ ಪ್ರತಿಭೆ ಕೀರ್ತನಾ ಅವರಿಗೆ ಕರ್ನಾಟಕ ಯುವ ರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ತಾಲೂಕು ಅಧ್ಯಕ್ಷರಾದ ಜಾವೇದ್, ಮಕ್ಕಳನ್ನ ಶಾಲೆಗೆ ಕಳಿಸುವುದು ದೊಡ್ಡ ಸಾಧನೆಯಲ್ಲ. ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಪೋಷಕರು ಗಮನ ಹರಿಸುವ ಜೊತೆಗೆ ಮಕ್ಕಳ ಮೇಲೆ ನಿಗಾ ಇಡಬೇಕು. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹೆಚ್ಚಿಗೆ ಮೊಬೈಲ್ಗಳಿಗೆ ದಾಸರಾಗಿ ಹೋಗಿದ್ದಾರೆ. ನಮ್ಮ ತಾಲೂಕಿಗೆ ಕೀರ್ತಿ ತಂದಿರುವ ಕೀರ್ತನಾ ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಸಾಧನೆ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯಸ್ಥರಾದ ಮಂಜುನಾಥ್, ಉಪನ್ಯಾಸಕರಾದ ರವಿ, ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೋವಿಂದರಾಜು, ಕರ್ನಾಟಕ ಯುವ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರಾದ ಜಾವೇದ್, ಮಹಿಳಾ ಅಧ್ಯಕ್ಷರಾದ ರೋಷನ್ ಬಾನು, ನಗರ ಅಧ್ಯಕ್ಷರಾದ ಸಲ್ಮಾನ್, ಉಪಾಧ್ಯಕ್ಷರಾದ ಹಸೈನ್, ಭಾಸ್ಕರ್, ನಿಸಾಕ್ ಹಾಗೂ ಪದಾಧಿಕಾರಿಗಳು ಮತ್ತು ಶಾಲಾ ಶಿಕ್ಷಕರು ಉಪಸ್ಥಿತರಿದ್ದರು. ಕೀರ್ತನ ಅವರಿಗೆ ನಾವು ಚಿಕ್ಕದಾದ ಒಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ. ಇಷ್ಟೇ ನಾವೇನು ಹೇಳೋದಂದರೆ, ಪ್ರತಿಯೊಂದು ಹೆಣ್ಮಕ್ಳು ಹೀಗೆ ಮುಂದೆ ಬರಬೇಕು ಅಂತ ನಾವೆಲ್ಲ ಹೆಣ್ಮಕ್ಳಿಗೂ ಆಗಲಿ ಗಂಡ್ಮಕ್ಳುಗಳಿಗೆ ಆಗಲಿ ಅಂತ ನಾವು ಕೇಳ್ಕೊಳ್ತೀವಿ. ನಮಗೂ ಒಂದು ಹೆಮ್ಮೆ ವಿಷಯ ಆಗುತ್ತೆ, ನಮ್ಮ ಕೇರ್ಪೇಟೆ ತಾಲೂಕಿನಲ್ಲಿ ಇಂಥ ಒಂದು ಪ್ರತಿಭಾವಂತ ವಿದ್ಯಾರ್ಥಿನಿ ಇದ್ದಾಳೆ ಅಂದರೆ ನಾವು ಹೆಮ್ಮೆಯಿಂದ ಹೇಳ್ಕೋಬೋದು. ಎಲ್ಲೇ ಹೋದ್ರೂ ನಾವು ರಾಜ್ಯ ಮಟ್ಟದಲ್ಲಿ 3ನೇ ಸ್ಥಾನ ಬೇಕು ಅಂದರೆ ಅದು ತುಂಬ ಕಷ್ಟನೇ ಆಗುತ್ತೆ. ಆ ಕಷ್ಟನ ಅವರು ನಿವಾರಿಸಿ 3ನೇ ಸ್ಥಾನ ಪಡೆದಿದ್ದಾರೆ ಅಂದರೆ ಅದು ನಮಗೆ ಹೆಮ್ಮೆಯ ವಿಷಯ. ಇಷ್ಟು ಮಾತಾಡೋದನ್ನು ಬಯಸುತ್ತೆ. ಧನ್ಯವಾದಗಳು. ಜಾವೇದ್ ಸರ್ ನಮ್ಮ ಜಸ್ಟ್ ಒಂದು 3 ಡೇಸ್ ಮುಂಚೆ ಬಂದು ಅವರು ಯಾವ ವಿಚಾರ ಹಿಂಗೆ ತಿಳಿತು ಅಂತ ಗೊತ್ತಿಲ್ಲ, ನಮ್ಮ ಡೈರೆಕ್ಟಾಗಿ ಬಂದರು. ಸೊ ನಮಗೆ ರಕ್ಷಣಾ ವೇದಿಕೆ ಸಂಘಟನೆಕಾರರು ನಾವು ರಾಜ್ಯ ತಾಲೂಕು ಅಧ್ಯಕ್ಷರು ಅಂತ ಹೇಳಿದಾಗ ನಮಗೆ ಭಾಳ ಖುಷಿ ಆಯಿತು. ಸರ್ ಏನು ವಿಚಾರ ಅಂತ ಕೇಳಿದಾಗ ಅವರು ನಾನು ಪೋಸ್ಟ್ ಮಾಡಿದಂಥ ಫೇಸ್ಬುಕ್ಕಲ್ಲಿ ಪೋಸ್ಟ್ ಮಾಡಿದಂಥ ಆ ಪೋಸ್ಟನ್ನು ಅವರು ಅಬ್ಸರ್ವ್ ಮಾಡಿ ನಿಮ್ಮ ಕಾಲೇಜಲ್ಲಿ ಓದ್ತಿರೋಂಥ ಮಗು ಕೀರ್ತನೆ ರಾಜ್ಯ ಮಟ್ಟದಲ್ಲಿ ಪ್ರಬಂಧ ಸ್ಪರ್ಧೆಯಲ್ಲಿ 3ನೇ ಸ್ಥಾನ ಪಡ್ಕೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಸಂಘಟನೆ ವತಿಯಿಂದ ಅವರಿಗೆ ಒಂದು ಕಿರು ಸನ್ಮಾನ ಮಾಡಬೇಕು ಅಂತ ಒಂದು ಆಯೋಜನೆ ಅಂದ್ಕೊಂಡಿದ್ದೀವಿ ಸರ್. ಹಾಗಾಗಿ ಇದಕ್ಕೆ ನೀವು ಅನುವು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ನನಗೆ ಭಾಳ ತುಂಬ ಖುಷಿ ಆಯಿತು. ಈಗಲೂ ಕೂಡ ಈ ಥರ ಒಂದು ಸಂಘಟನೆಗಳು ಉತ್ಸವಪೂರ್ವಕವಾಗಿ ಈ ಥರ ಒಂದು ವಿದ್ಯಾರ್ಥಿಗಳಿಗೆ ಒಂದು ಸನ್ಮಾನ ಮಾಡೋ ಮುಖಾಂತರ ರಾಜ್ಯಕ್ಕೆ ತಾಲೂಕಿಗೆ ಮಾದರಿಯಾಗಿದ್ದಾರೆ ಮತ್ತು ಎಷ್ಟೋ ವಿದ್ಯಾರ್ಥಿಗಳು ಸ್ಫೂರ್ತಿದಾಯಕರಾಗಿದ್ದಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಪ್ರಥಮ PUC ವಿದ್ಯಾರ್ಥಿ ಅಧ್ಯಯನ ಮಾಡ್ತಿರ್ತಕ್ಕಂಥ ಕೀರ್ತನೆಯವರಿಗೆ ನಮ್ಮ ಕಾಲೇಜಿನ ಪರವಾಗಿ ಹಾಗೂ ಸನ್ಮಾನ ಮಾಡೋಕ್ಕೆ ಬಂದಿರತಕ್ಕಂಥ ಎಲ್ಲ ರಕ್ಷಣಾ ವೇದಿಕೆ ಸಂಘಟನೆಗಾರರಿಗೂ ಅವರು ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಈ ಮಗು ಈ ಒಂದು ಕಿರು ಒಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳ್ಕೊತಿದ್ದೀನಿ. ಥ್ಯಾಂಕ್ ಯು.